ಈಗಿನ ಮೆಗಾ ಸ್ಟಾರ್ ಚಿರಂಜೀವಿ ಈಗ ಕನ್ನಡದಲ್ಲಿ ನಮ್ಮ ಡಿ ಬಾಸ್ ಅವರೊಟ್ಟಿಗೆ ಒಂದು ಸಿನಿಮಾ. ಹೌದು, ನಮ್ಮ ಡಿ ಬಾಸ್ ಹಾಗೆ ಜೋಗಿ ಪ್ರೇಮ್ ರವರ ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಿರ್ತಕ್ಕಂತ ಸಿನಿಮಾ. ಆ ಸಿನಿಮಾದಲ್ಲಿ ತೆಲುಗಿನ ಮೆಗಾ ಸ್ಟಾರ್ ಚಿರಂಜೀವಿ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಹೈದರಾಬಾದ್ ನಲ್ಲಿ ಜೋಗಿ ಪ್ರೇಮ್ ರವರು ಮೆಗಾಸ್ಟಾರ್ ಚಿರಂಜೀವಿ ಅವರನ್ನ ಭೇಟಿ ಮಾಡಿ ಚಿತ್ರಕಥೆ ಹಾಗೂ ಅವರ ಪಾತ್ರದ ಬಗ್ಗೆ ಪ್ರೇಮ್ ರವರು ಎಕ್ಸ್ಪ್ಲೈನ್ ಮಾಡಿದ್ದು ಚಿರಂಜೀವಿ ಅವರು ಒಪ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ಸಿನಿಮಾದಲ್ಲಿ ಡಿ ಬಾಸ್ ಅವರ ಪಾತ್ರ ಏನು? ಯಾವ ಬಜೆಟ್ ಅಲ್ಲಿ ಸಿನಿಮಾ ನಿರ್ಮಾಣ ಆಗ್ತಾ ಇದೆ? ಸಿನಿಮಾದಲ್ಲಿ ಯಾರೆಲ್ಲ ಕಾಣಿಸ್ಕೊಳ್ತಾ ಇದ್ದಾರೆ? ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಪಕ್ಕ ಡಿ ಬಾಸ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ಡಿ ಬಾಸ್ ಹಾಗೂ ಜೋಗಿ ಪ್ರೇಮ್ ರವರ ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತಿರ್ತಕ್ಕಂತ ಈ ಸಿನಿಮಾ ಐತಿಹಾಸಿಕ ಸಿನಿಮಾ ಆಗಿರ್ಲಿಕ್ಕಿದೆ ಅನ್ನೋ ಮಾಹಿತಿ ಇದೆ. ಚಿತ್ರತಂಡ ಮೊದಲು ಬಿಡುಗಡೆ ಮಾಡಿದ ಪೋಸ್ಟರ್ ಕೂಡ ಐತಿಹಾಸಿಕ ಎಲಿಮೆಂಟ್ಸ್ ಗಳನ್ನ ಒಳಗೊಂಡಿತ್ತು. ನಮ್ಮ ಮೆಗಾ ಸ್ಟಾರ್ ಚಿರಂಜೀವಿ ಅವರು ಕೂಡ 26 ವರ್ಷಗಳ ನಂತರ ಕನ್ನಡಕ್ಕೆ ಮತ್ತೆ ಮರಳಿ ಬರ್ತಾ ಇದ್ದಾರೆ. ರವಿಚಂದ್ರನ್ ರವರ ಸಿಪಾಯಿ ಸಿನಿಮಾದ ನಂತರ ನಮ್ಮ ಮೆಗಾ ಸ್ಟಾರ್ ಚಿರಂಜೀವಿ ಅವರು ಮತ್ತೆ ನಮ್ಮ ದರ್ಶನ್ ರವರೊಟ್ಟಿಗೆ ಅವರ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಸಿನಿಮಾವನ್ನ KVN ನಿರ್ಮಾಣ ಸಂಸ್ಥೆ ಅದ್ದೂರಿಯಾಗಿ ನಿರ್ಮಾಣ ಮಾಡೋದಕ್ಕೆ ರೆಡಿ ಆಗಿದೆ. ಸ್ಯಾಂಡಲ್ವುಡ್ ನಲ್ಲೇ ಅತಿ ದೊಡ್ಡ ಬಜೆಟ್ ನ ಮೊದಲ ಸಿನಿಮಾ ಇದಾಗಿರ್ಲಿಕ್ಕಿದೆ. ಇನ್ನು ಅಂದಾಜು 100 ರಿಂದ 150 ಕೋಟಿಗಿಂತ ಹೆಚ್ಚು ರೂಪಾಯಿ ಬಜೆಟ್ ನಲ್ಲಿ ಈ ಸಿನಿಮಾ ನಿರ್ಮಾಣ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಈ ಹಿಂದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಾಡಿರ್ತಕ್ಕಂತ ಯಾವುದೇ ಒಂದು ಐತಿಹಾಸಿಕ ಸಿನಿಮಾಗೆ ಈ ರೇಂಜ್ ಅಲ್ಲಿ ಬಜೆಟ್ ಅನ್ನ ಹಾಕಿರಲಿಲ್ಲ. ಇನ್ನು ನಿರ್ದೇಶಕರಾದ ಜೋಗಿ ಪ್ರೇಮ್ ರವರು ಈಗಾಗಲೇ KD ಸಿನಿಮಾದ ಶೂಟಿಂಗ್ ಅನ್ನ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ. ಇನ್ನೊಂದ್ ಕಡೆ ನಮ್ಮ ಡಿ ಬಾಸ್ ರವರು ಡೆವಿಲ್ ಸಿನಿಮಾವನ್ನ ಈಗಾಗಲೇ ಆ ಶೂಟಿಂಗ್ ಅನ್ನ ಮುಗಿಸ್ತಾ ಇದ್ದು, ಹಾಗೆ KD ಸಿನಿಮಾದ ಪಾರ್ಟ್ 2 ಕೂಡ ಇರಲಿದೆ ಅನ್ನೋ. ಅದ್ರ ಜೊತೆಗೇನೆ ಡಿ ಬಾಸ್ ಅವರೊಟ್ಟಿಗೆ ಮಾಡಿರ್ತಕ್ಕಂತ ಸಿನಿಮಾವನ್ನ ಕೂಡ ಮುಗಿಸ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಇದೇ ವರ್ಷದ ಮೊದಲಾರ್ಧದಲ್ಲಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸೆಟ್ಟೇರಲಿದೆ. ಇದಕ್ಕೆ ಬೇಕಾದಂತ ಎಲ್ಲಾ ಪ್ರಿಪರೇಷನ್ಸ್ ಅನ್ನ KVN ಪ್ರೊಡಕ್ಷನ್ಸ್ ಹೈದರಾಬಾದ್ ನ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ, ಅದಲ್ಲದೆ ಕರ್ನಾಟಕದ ಕೆಲವೊಂದು ಕಡೆ ಭಾಗಗಳಲ್ಲಿ ಐತಿಹಾಸಿಕ ಸಿನಿಮಾಗೆ ಬೇಕಾದಂತಹ ದೊಡ್ಡ ಸೆಟ್ ಗಳ ಕೆಲಸಗಳು ಈಗಾಗಲೇ ಪ್ರಾರಂಭ ಆಗಿದೆ. ಇದಿಷ್ಟೇ ಅಲ್ಲ, ನಮ್ಮ ಡಿ ಬಾಸ್ ಅವರು ವಾರಿಯರ್ ಆಗಿ ಈ ಸಿನಿಮಾದಲ್ಲಿ ಡಿಫರೆಂಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಡಿ ಬಾಸ್ ಹಾಗೆ ಮೆಗಾಸ್ಟಾರ್ ಚಿರಂಜೀವಿ ಸರ್ಜಾ ಅವ್ರ ಜೊತೆಗೆ ತಮಿಳಿನ ಸ್ಟಾರ್, ಹಿಂದಿಯ ದೊಡ್ಡ ಸ್ಟಾರ್ ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಲಿದ್ದಾರೆ ಎಂಬ ಮಾಹಿತಿ ಇದೆ. ಇದಿಷ್ಟೇ ಅಲ್ಲ, ಈ ಸಿನಿಮಾನ 2025ರ ಸಂಕ್ರಾಂತಿ ಹೊತ್ತಿಗೆ ಈ ಸಿನಿಮಾನ ತರೋದಕ್ಕೆ ಎಲ್ಲಾ ಪ್ರಿಪರೇಷನ್ಸ್ ಗಳನ್ನ ಮಾಡ್ಕೊಳ್ತಾ ಇದೆ ಚಿತ್ರತಂಡ. ಇದಕ್ಕೆ ಬೇಕಾದ ಎಲ್ಲಾ ಕೆಲಸಗಳನ್ನ ಭರದಿಂದ ಮಾಡ್ಕೊಳ್ತಾ ಇದೆ ಚಿತ್ರತಂಡ. ಇನ್ನು ಕಾಟೇರ ಸಿನಿಮಾದ ಸಕ್ಸಸ್ ನ ನಂತರ ನಮ್ಮ ಡಿ ಬಾಸ್ ಅವರು ತರುಣ್ ಸುಧೀರ್ ಅವರೊಟ್ಟಿಗೆ ಇನ್ನು 2 ಸಿನಿಮಾಗಳನ್ನ ಮಾಡಲಿದ್ದು, ಪ್ರಕಾಶ್ ಅವರ ಒಂದು ಪ್ರೇಮ್ ರವರ ಐತಿಹಾಸಿಕ ಸಿನಿಮಾ, ಅದಾದ ನಂತರ ಮತ್ತೆರಡು ಕಮರ್ಷಿಯಲ್ ಸಿನಿಮಾಗಳಾದ ನಂತರ ಮದಕರಿ ಸಿನಿಮಾವನ್ನ ಕೈಗೆತ್ತಿಕೊಳ್ಳಲಿದ್ದಾರೆ ಎಂಬ ಮಾಹಿತಿ ಇದೆ. ಒಟ್ಟಾರೆ ಈ ವರ್ಷದಲ್ಲಿ 2 ಸಿನಿಮಾಗಳನ್ನ ರಿಲೀಸ್ ಮಾಡುವುದಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿರೋ ಬಾಸ್ ರವರು 2025ಕ್ಕೆ ಒಂದು ಐತಿಹಾಸಿಕ ಸಿನಿಮಾ, 2 ಕಮರ್ಷಿಯಲ್ ಸಿನಿಮಾವನ್ನ ರಿಲೀಸ್ ಮಾಡಲು ಎಲ್ಲಾ ಪ್ರಿಪರೇಷನ್ಸ್ ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದೆಡೆ ಕಾಟೇರ ಸಿನಿಮಾದಂತ ಒಳ್ಳೊಳ್ಳೆ ಕಥೆಗಳನ್ನ ಒಪ್ಕೊಳ್ತಿರೋ ಡಿ ಬಾಸ್ ರವರು ಮುಂದೆ ಆ ತರಹದ ಸಿನಿಮಾಗಳನ್ನ ಮಾಡ್ತಾರೆ ಅನ್ನೋ ಮಾಹಿತಿ ಇದ್ದು, ದರ್ಶನ್ ರವರ ಅಭಿಮಾನಿಗಳು ವರ್ಷಕ್ಕೆ 2 ಸಿನಿಮಾದ ತರ, ವರ್ಷಕ್ಕೆ ಹಬ್ಬ ತರ ಆ ಸಿನಿಮಾನ ಮಾಡ್ಕೊಳ್ಳೋಕೆ ಸಿದ್ಧರಾಗಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಡಿ ಬಾಸ್ ಅವರ ಐತಿಹಾಸಿಕ ಸಿನಿಮಾಗೆ ಯಾರು ಹೀರೋಯಿನ್ ಆಗ್ಬೇಕು? ನೀವು ಯಾವ ಸಿನಿಮಾಗಾಗಿ ಕಾಯ್ತಾ ಇದ್ದೀರಾ ಅನ್ನೋದನ್ನ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನೀವು ಪಕ್ಕ ಡಿ ಬಾಸ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.